ಜಯರಾಮ್ ರೆಡ್ಡಿ ಅಂತ. ಅದೇ SJR. ಇದು ಬಂದ್ಬಿಟ್ಟು ಈ ದೇವಸ್ಥಾನದ ಇದು ಹೇಳ್ತಾ ಇದ್ದೀನಿ. ಇದು 1980ರಲ್ಲಿ ನಮ್ಮ ತಾತಂದಿರು ಮುತ್ತಾತಂದಿರೆಲ್ಲ ಮುತ್ತರಾಯ ಸ್ವಾಮಿ ದೇವಸ್ಥಾನ ಕಟ್ಟಿದ್ರು ಫಸ್ಟು. ಅದು ಹೆಂಗೆ ಕಟ್ಟಿದ್ರು ಅಂದರೆ, ಹೊಲದಲ್ಲಿ ಮುತ್ತರಾಯ ಸ್ವಾಮಿನೂ ಒಂದು ಈಶ್ವರನ ವಿಗ್ರಹ ಸಿಕ್ಕಿದ್ದಾಗ ತಕ್ಷಣ ಅವ್ರೇನು ಹೊಲದಲ್ಲಿ ಹುಟ್ಟಿದಾಗ ಸಿಕ್ತು. ಅದನ್ನು ತೆಗೆದು ಮುತ್ತರಾಯ ಸ್ವಾಮಿ ದೇವಸ್ಥಾನದ ಪ್ರತಿಷ್ಠಾಪನೆ ಮಾಡಿ 120 ವರ್ಷ ಆಯಿತು ಮಾಡಿ. ಇವಾಗ ಬಂದು ಇದು ಮಾಡಿ ಆಮೇಲೆ ಏನು ಮಾಡಿದ್ರು, ಇಲ್ಲಿ ಆಗಿದ್ದು ಹೊಲ ಗದ್ದೆಗಳು ಎಲ್ಲ ಇತ್ತು. ಯಾರು ಇಲ್ಲಿ ಅಷ್ಟೇನು ವರ್ಷಕ್ಕೊಂತಿದ್ರೆ ಬಾಗಿಲು ತೆಗಿತಾ ಇದ್ರು. ಆಮೇಲೆ ನಮ್ಮ ತಂದೆಯವರು KS ಶ್ಯಾಮಣ್ಣ ರೆಡ್ಡಿ ಒಂದು ಬಂದು ಇವರನ್ನ ಏನು ಇಲ್ಲೊಂದು ದೇವಸ್ಥಾನ, ಇವ್ರ ತಂದೆಯವರು ಜಯರಾಮ್ ರೆಡ್ಡಿ ಅವರು, ಪುರುಷೋತ್ತಮ ಅವ್ರ ತಂದೆಯವರು ಎಲ್ಲ ಸೇರಿಕೊಂಡು ಇಲ್ಲಿ ನವಗ್ರಹ ದೇವಸ್ಥಾನ ಮತ್ತು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆಲ್ಲ ಕಟ್ಟಿದ್ರು. ಆಮೇಲೆ ಅವ್ರಿಗೇನೋ ಜ್ಞಾನೋದಯ ಆಯಿತು, ತಿರ್ಗಾ ವೆಂಕಟೇಶ್ವರ ದೇವಸ್ಥಾನ ಕಟ್ಟಿಸ್ಬೇಕು ಅಂತ, ವೆಂಕಟೇಶ್ವರ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಲೇಬೇಕು ಅಂತ ಅವರೆಲ್ಲ ಒಂದು ಫ್ರೆಂಡ್ಸ್, ಅವರೆಲ್ಲ ತಂದೆಯವ್ರ ಫ್ರೆಂಡ್ಸ್, ಅವರು ಜಯರಾಮ್ ರೆಡ್ಡಿ ಎಲ್ಲ ಸೇರಿಕೊಂಡು ಏನು ಮಾಡಿದ್ರು, ವೆಂಕಟೇಶ್ವರ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದ್ರು. ಆಮೇಲೆ ಏನು ಮಾಡಿದ್ರು, ಎಲ್ಲ ಮಾಡಿಬಿಟ್ಟು ಪಾಪ ಅವರು ಒಂದು 1989ರಲ್ಲಿ ತೀರೋದು. ಆಮೇಲೆ ತೀರೋಗ್ಬಿಟ್ರೆ ಏನು ಮಾಡಿದ್ರೆ, ನಾವೆಲ್ಲ ಸೇರಿಕೊಂಡು ಈ ದೇವಸ್ಥಾನ ಚೆನ್ನಾಗಿ ಅಭಿವೃದ್ಧಿ ಮಾಡಿ ಎಲ್ಲ ದೇವರುಗಳು, ಈಶ್ವರ ವೈದ್ಯನಾಥೇಶ್ವರ, ಆಮೇಲೆ ಶಾರದಾದೇವಿ, ಕೃಷ್ಣ, ಆಮೇಲೆ ಇದು ಕಾಮಧೇನು, ಸಾಯಿಬಾಬಾ, ಆಮೇಲೆ ಅಯ್ಯಪ್ಪ, ಎಲ್ಲ ದೇವರುಗಳನ್ನು ಎಲ್ಲ ಗುರುಗಳು, ಇಂಥ ಗುರುವಿನ ದತ್ತಾತ್ರೇಯ, ಮಧ್ವಾಚಾರ್ಯ, ಆದಿಶಂಕರಾಚಾರ್ಯ, ರಾಮಾನುಜಾಚಾರ್ಯ, ಆಮೇಲೆ ಲಕ್ಷ್ಮೀನರಸಿಂಹ ಸ್ವಾಮಿ, ಎಲ್ಲ ದೇವರುಗಳನ್ನು ಇಲ್ಲಿ ಇದ್ದಾರೆ. ಆಮೇಲೆ ದಕ್ಷಿಣಾಮೂರ್ತಿ, ಆಮೇಲೆ ಎಲ್ಲ ದೇವರುಗಳು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಇವಾಗ ಎಲ್ಲ ಜನ ಇಲ್ಲಿ ಬಂದು ಅವ್ರಿಗೆಲ್ಲ ಒಳ್ಳೇದಾಗಿದೆ. ಈ ದೇವಸ್ಥಾನಕ್ಕೆ ಬಂದು ಭಾಳ ಜನ ಹೇಳ್ತಾರೆ, ಇಲ್ಲಿ ಬಂದು ಇಲ್ಲಿ ಯಾರು ದುಡ್ಡೇನೋ ಫೋರ್ಸ್ ಮಾಡೋದಿಲ್ಲ. ಬಂದು ಬೆಳಿಗ್ಗೆ ಸಾಯಂಕಾಲ ಪ್ರಸಾದ ಕೊಡ್ತೀವಿ, ಬಂದು ಅವ್ರ ದರ್ಶನ ಮಾಡಿಕೊಂಡು, ಒಳ್ಳೆ ಪೂಜಾರಿಗಳಿದ್ದಾರೆ ಅವರೆಲ್ಲ ಮಾಡಿಕೊಂಡು ವರ್ಷ ವಾರ್ಷಿಕೋತ್ಸವ ನಡೆಯುತ್ತೆ, ಆಮೇಲೆ ನವರಾತ್ರಿ ನಡೆಯುತ್ತೆ, ಆಮೇಲೆ ಇದು ವೈಕುಂಠ ಏಕಾದಶಿ ಭಾಳ ವೈಕುಂಠ ಏಕಾದಶಿ ಎಷ್ಟೇ ವರ್ಷದ ವೈಕುಂಠ ಏಕಾದಶಿ? ಇದು 40 ಇಲ್ಲ, ಮೊದಲು ಸ್ಟಾರ್ಟ್ ಆದಾಗ ಇನ್ನೂ 500 ಜನನೇ ಬಂದಿದ್ದು, ಯಾವಾಗ 46 ವರ್ಷದಿಂದ. ಆಮೇಲೆ ಬರ್ತಾ 500, 1000, 2000 ಬಂದಮೇಲೆ 10 ವರ್ಷ ಆದಮೇಲೆ 15-20 ಸಾವಿರಕ್ಕೆ ಬಂದರು. ಇವಾಗ ಜಾಸ್ತಿ 30,000, 35,000 ನಾವು ಸಾಯಂಕಾಲ 11 ಗಂಟೆವರೆಗೂ ಬರ್ತಾರೆ. 40,000 ಜನ. ಆಮೇಲೆ ಎಲ್ಲರಿಗೂ ಲಡ್ಡು ಕೊಡ್ತೀವಿ, ದೊಡ್ಡ ಲಡ್ಡು ಕೊಡ್ತೀವಿ, ಎಲ್ಲರಿಗೂ ಇದು ಮಾಡಿ ಅವ್ರಿಗೆ ಸ್ವಲ್ಪ ಪಲಾರನ್ನು ಕೊಡ್ತೀವಿ. ಇದು ಅವಲಕ್ಕಿ ಇದೆಲ್ಲ ಮಾಡ್ಕೊಡ್ತೀವಿ. ದೇವರಿಗೆ ಏನೇನು ಅಲಂಕಾರ ಮಾಡ್ತೀರಾ ಮತ್ತು ಏನು ವಿಶೇಷವಾಗಿ? ದೇವರಿಗೆ ನಿನ್ನೆ ಒಂದು ದಿವಸ ಮುಂಚೆ ಅಭಿಷೇಕ ಮಾಡ್ತಾರೆ. ಅದು 108 ಲೀಟ್ರ್ ಹಾಲು, ಆಮೇಲೆ ಅರಿಶಿಣ, ಕುಂಕುಮ, ಆಮೇಲೆ ಎಲ್ಲ ಫಲಗಳು ಎಲ್ಲ ಇಟ್ಟು ಇದು ಮಾಡಿ ಅಭಿಷೇಕ ಮಾಡ್ತಾರೆ. ಆಮೇಲೆ ನಿನ್ನೆ ಆಗಿದ ತಕ್ಷಣ ಇವತ್ತು ಬಂದುಬಿಟ್ಟು ಬೆಳಗ್ಗೆನೇ 4 ಗಂಟೆಗೆ ಇದು ಇದಾಗ್ತದೆ, ರಥೋತ್ಸವ ಮಾಡಬೇಕು ಅಂತ ಇರ್ತದೆ. ರಥೋತ್ಸವ ಇರುತ್ತೆ. ಆಮೇಲೆ ವೈಕುಂಠ ದ್ವಾರ ಓಪನ್ ಮಾಡ್ತಾರೆ 5 ಗಂಟೆಗೆ. ಆಮೇಲೆ ರಥೋತ್ಸವ ಬೀದಿನಲ್ಲಿ ಹೋಗುತ್ತೆ. ಆಮೇಲೆ ತಿರ್ಗಿ ಕಾಮಧೇನು ಪೂಜೆ ಇದೆ. ಆಮೇಲೆ ಆಯಿತು ಅಂತ ಜನನ ಒಳಗಡೆ ವೈಕುಂಠ ದ್ವಾರಕ್ಕೆ ಹೋಗುವಾಗ ಆರತಿ ತೆಗೆದುಕೊಂಡು ಹೋಗ್ತಾರೆ, ಲಡ್ಡು ತೆಗೆದುಕೊಂಡು ಸಂತೋಷವಾಗಿ ಎಲ್ಲರೂ ಹೋಗಿ ದೇವ್ರನ್ನ ವರ್ಷ ಬರೋರೆಲ್ಲ ಇನ್ನು ಜೊತೆ ಕರ್ಕೊಂಡ್ಬರ್ತಾ ಇದ್ದಾರೆ. ನಮಗೆ ಒಂದು ಆಶ್ಚರ್ಯ, ಅವರು ಬರೋರು ಒಬ್ಬರಿಗೆ ಬರ್ತಾಯಿದ್ರು, 2-3 ಜನ ಕರ್ಕೊಂಡ್ಬರ್ತಾ ಇದ್ದಾರೆ. ಇಷ್ಟೊಂದು ಹೇಳಿ ಅಭಿವೃದ್ಧಿ ಆಗ್ತಾ ಇದೆ. ನಮಗೆಲ್ಲ ಇಲ್ಲ ಭಾಳ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ನಮ್ಮ ಫ್ರೆಂಡ್ಸು, ನಮ್ಮ ಪುರುಷೋತ್ತಮ ರೆಡ್ಡಿ ಇವರೆಲ್ಲ ಏನು ಮಾಡ್ತಾರೆ, ಈ ಗೋರ್ಮಂಗಲ ವಿಲೇಜಲ್ಲಿ ನಮ್ಮ ಇವರೆಲ್ಲನೂ ಚೆನ್ನಾಗಿ ನಮಗೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ನೀವೆಲ್ಲ ಬಂದಿದ್ದು ಇದೊಂದು ಗೋರ್ಮಂಗಲ ಇದು ಏನನ್ನೋದು ನೀವು ದೇವಸ್ಥಾನದ ಎಲ್ಲಿ ಲೊಕೇಟ್ ಆಗಿದೆ, ಏನು ಅಡ್ರೆಸ್ ಇದು ಗೋರ್ಮಂಗಲ ಪಾಸ್ಪೋರ್ಟ್ ಆಫೀಸ್ ರೋಡ್, ವಿಲೇಜ್ ರೋಡ್, ಶ್ರೀ ವೈಕುಂಠ ಏಕಾದಶಿ ಅಂದರೆ ಹಿಂದೂ ಧರ್ಮದಲ್ಲಿ ವಿಶೇಷವಾದಂಥ ಒಂದು ಹಬ್ಬ ಅಂತ ಹೇಳ್ಬೋದು. ಕಾರಣ ಗಲ್ಲಿನಲ್ಲಿ ಯಾವುದೇ ಒಂದು ವೆಂಕಟರಮಣ ಸ್ವಾಮಿ ದೇವಸ್ಥಾನಗಳಿರ್ಬೋದು, ಧರ್ಮಕ್ಕೆ ಸಂಬಂಧಪಟ್ಟ ಎಲ್ಲ ಗುಡಿಗಳಲ್ಲಿ ಇವತ್ತು ವಿಶೇಷವಾದಂಥ ಪೂಜೆಗಳು ನೆರವೇರಿಸ್ಕೊಂಡು ಬರ್ತಾರೆ. ಹಾಗೆ ಇಲ್ಲಿನ ವಿಶೇಷತೆ ಏನು ಅಂದರೆ, ನಂಜಪ್ಪ ರೆಡ್ಡಿ ಲೇಔಟಲ್ಲಿ ಹಾಗೆ ಇರ್ತಕ್ಕಂಥ ಈ ದೇವಸ್ಥಾನ ನಿನ್ನೆ ಬೆಳಗ್ಗೆಯಿಂದನೇ ಭಾಳಷ್ಟು ಹೂವಿನ ಅಲಂಕಾರಗಳೊಂದಿಗೆ ಭಾಳ ವಿಜೃಂಭಣೆಯಿಂದ ಈ ಭಾಗದಲ್ಲಿ ಒಂದು ಪುಣ್ಯಕ್ಷೇತ್ರನೇ ಅಂತ ಇದನ್ನು ಹೇಳ್ಬೋದು. ಕಾರಣ ಈಗಾಗಲೇ ತಾವೆಲ್ಲರೂ ನೋಡಿದ್ದೀರ, ಒಳಗಡೆ ಬಹಳಷ್ಟು ಭಕ್ತಾದಿಗಳನ್ನು ಹೇಳಿರೋದನ್ನ ಕೇಳ್ಪಟ್ಟಿದ್ದೀವಿ. ಇಲ್ಲಿ ಬಂದು ಭಾಳಷ್ಟು ಕಷ್ಟಗಳನ್ನೆಲ್ಲ ಬಗೆಹರಿಸ್ಕೊಂಡಿದ್ದಾರೆ ಅಂತ.
ಇದಕ್ಕೆ ಈ ದೇವಸ್ಥಾನ ಸಂಸ್ಥಾಪನೆ ಮಾಡಿ ಇದನ್ನು ದೊಡ್ಡದು ಮಾಡೋದಕ್ಕೆ ಕಾರಣಕರ್ತರಾದಂಥ ನಮ್ಮ ಜಯರಾಮ್ ರೆಡ್ಡಿ ಅಣ್ಣನವರ ಕುಟುಂಬಸ್ಥರು, ಹಾಗೆ ನಮ್ಮ ಪುರುಷೋತ್ತಮ ರೆಡ್ಡಿ ಅಣ್ಣನವರ ಕುಟುಂಬಸ್ಥರು, ಹಾಗೆ ಈ ಭಾಗದಲ್ಲಿ ನಮ್ಮ ಗೋವರ್ಧನ್ ಅವರು ಇರ್ಬೋದು, ಮತ್ತು ನಮ್ಮ ಎಲ್ಲದಕ್ಕಿಂತ ಮುಖ್ಯ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಇರ್ಬೋದು. ಇವರೆಲ್ಲರ ಇಲ್ಲಿ ಹಲವಾರು ಇನ್ನೂ ಭಾಳಷ್ಟು ಪೂರ್ವಿಕರಿದ್ದಾರೆ. ಅವರೆಲ್ಲ ಶ್ರಮೆಯಿಂದ ಈ ದೇವಸ್ಥಾನ ಭಾಳಷ್ಟು ಅಚ್ಚುಕಟ್ಟಿಂದ ಅಭಿವೃದ್ಧಿ ಪಡಿಸ್ಕೊಂಡು ಬರ್ತಿದ್ದಾರೆ. ಹಾಗೆ ನಮ್ಮ ಚಂದ್ರಣ್ಣನವರು ಅಷ್ಟೇ ಈ ಭಾಗದಲ್ಲಿ, ಅವೇಣಣ್ಣವರು, ಭಾಳಷ್ಟು ಹಿರಿಯರಿದ್ದಾರೆ ತುಂಬ ಜನ. ಬಟ್ ಈ ಒಳಗಡೆ ದೇವರುಗಳಿಗೆ ವಿಶೇಷವಾದಂಥ ಹೂವಿನ ಅಲಂಕಾರ ಮತ್ತೆ ಒಡವೆ ವಸ್ತುಗಳ ಅಲಂಕಾರ, ಒಳ್ಳೆ ಅಲಂಕಾರಗಳು, ಮತ್ತೆ ಪ್ರಸಾದ ನಿನ್ನೆನಿಂದ ದೊಡ್ಡ ಲಾಡು, ಚಿಕ್ಕ ಲಾಡು, ಅವಲಕ್ಕಿ ಪ್ರಸಾದ, ಆಮೇಲೆ ದಿನನಿತ್ಯ ಇಲ್ಲಿ ದೇವಸ್ಥಾನದಲ್ಲಿ ಬಂದಂಥ ಭಕ್ತಾದಿಗಳಿಗೆ ಅನ್ನದಾಸೋಹ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಿದ್ದಾರೆ. ಇಲ್ಲಿ ಈ ಆಂಜನೇಯ ಸ್ವಾಮಿ ಉದ್ಭವ ಮೂರ್ತಿ ಇದೆ. ಆ ದೇವರ ಶಕ್ತಿ ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಮೈಯಲ್ಲಿ ಏನೋ ಒಂದು ಹೊಸ ಎನರ್ಜಿ ಕಾಣ್ಬೋದು. ಅಷ್ಟೊಂದು ಶಕ್ತಿ ಉಳ್ಳದಂಥ ದೇವಸ್ಥಾನ ಈ ಭಾಗದಲ್ಲಿ. ಮತ್ತು ಆಂಜನೇಯ ಭಾಳಷ್ಟು ಎತ್ತರದವಾದಂಥ ಆಂಜನೇಯ ಕೂಡ ವಿಗ್ರಹ ಕೂಡ ಇದೆ ಇಲ್ಲಿ. ಮತ್ತು ವೆಂಕಟರಮಣ ಸ್ವಾಮಿ, ಹಲವಾರು ನಮ್ಮ ಅಧ್ಯಕ್ಷರು ಹೇಳಿದಂಗೆ, ಕರ್ನಾಟಕ ರೆಡ್ಡಿ ಜನಸಂಘ ಅಧ್ಯಕ್ಷರು ಜಯರಾಮ್ ರೆಡ್ಡಿ ಅಣ್ಣವ್ರು ಹೇಳಿದಾಗೆ ಹಲವಾರು ದೇವರುಗಳು ಈ ಬೆಂಗಳೂರಿನಲ್ಲಿ ಒಂದೇ ಕಡೆ ಇಷ್ಟು ಮುಕ್ಕೋಟಿ ದೇವರುಗಳನ್ನ ನೋಡುವಂಥ ಭಾಗ್ಯ ಈ ಕೋರಮಂಗಲದ ಕ್ಷೇತ್ರದ ಜನತೆಗಿದೆ. ಎಲ್ಲರೂ ಭಗವಂತನ ಕೃಪೆಗೆ ಪಾತ್ರರಾಗಿ ಈ ಭಾಗದಲ್ಲಿ ಬಂದು ಭಗವಂತನ ಆಶೀರ್ವಾದ ಪಡೆದು ತಾವು ತಮ್ಮ ಕುಟುಂಬದವರೆಲ್ಲ ಸುಖ ಶಾಂತಿಯಿಂದ ಬಾಳ್ಲಿ ಅಂತ ಇವರ ಪೂರ್ವಿಕರು ಮಾಡಿರ್ತಕ್ಕಂಥವರಿಗೆ, ಪೂರ್ವಿಕರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇದ್ದೀನಿ.